ಹಾಯ್ ಹಲೋ ಫ್ರೆಂಡ್ಸ್, ನಂದಿತಾ ಲೈಫ್ಗೆ ಸ್ವಾಗತ. ನಾನು ನಂದಿತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನನ್ನ ಹತ್ರ ಇಮಿಟೇಷನ್ ಜ್ಯುವೆಲರ್ಸ್ ಏನಿದೆ ಅದು ಕಲೆಕ್ಷನ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಕೆಲವೊಂದು ಸೂಪರಾಗಿದೆ ಕಲೆಕ್ಷನ್ಸ್ ಎಲ್ಲ. ಆದಷ್ಟು ಒಳ್ಳೆ ಕಲೆಕ್ಷನ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಕೆಲವೊಂದು ನಾನು ತುಂಬ ಹಾಕೋದಿಲ್ಲ, ಕೆಲವೊಂದೆಲ್ಲ ನನ್ನ ಮಗಳು ಯೂಸ್ ಮಾಡ್ತಾಳೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ನೋಡಿ, ಇದು ಫಂಕ್ಷನ್ಗೆ ಅಂತ ಫಸ್ಟ್ ಆಫ್ ಆಲ್ ತೊಗೊಂಡಿದ್ದು. ನೋಡಿ, ಇದು ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೋಸ್ಕರನೇ ತೊಗೊಂಡಿದ್ದು. ಟ್ರೆಡಿಷ್ನಲ್ ಜ್ಯುವೆಲರಿ, ಟೆಂಪಲ್ ಜ್ಯುವೆಲರಿ ಅಂತಲೂ ಹೇಳ್ತೀವಿ. ಟ್ರೆಡಿಷ್ನಲ್ ಆಗಿ ಕಾಣುತ್ತೆ ಅಂತೇಳಿ ತೊಗೊಂಡಿದ್ದು ಅವಳಿಗೆ. ಇದು ಬಂದು ಮೀಶೋಲಿ ನಾನು ತೊಗೊಂಡಿದ್ದು. 1300 ಸಮಥಿಂಗ್ ಆಯಿತು ಇದು ನನಗೆ. ಅವಳಿಗೆ ಫಂಕ್ಷನಿಗೆ ಬೇಕಂತೇಳಿ ತೊಗೊಂಡಿದ್ದು. ನೋಡಿ, ಚೆನ್ನಾಗಿದೆ. ಇದು ಓಲೆ ಜೊತೆ ಮಾಟಿನೂ ಬಂದಿದೆ ಇದ್ರ ಜೊತೆ. ತುಂಬ ಚೆನ್ನಾಗಿದೆ ಇದು. ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ಇದು ಬೈತಲೆ ಬಿಟ್ಟು ನೋಡಿ, ಚೆನ್ನಾಗಿದೆ. ಅದೇ ರೀತಿ ಇದು ಲಾಂಗ್ ಚೈನ್ ಬಂದು 2 ಬಂದಿದೆ ಈ ಥರ. ಇದೊಂದು ಮತ್ತು ಇದು ಲಾಂಗ್ ಆಗಿದೆ. ಇದು ಶಾರ್ಟ್ ಆಗಿರುತ್ತೆ, ಅಗಲವಾಗಿದೆ, ತುಂಬ ಚೆನ್ನಾಗಿದೆ. ಸ್ಟೋನ್ ಇದೆ, ರೆಡ್ಡು ಗ್ರೀನ್ ಸ್ಟೋನ್ ಇರುತ್ತೆ. ಮತ್ತು ಇದು ಬಂದು ನೋಡಿ, ಸೈಡಲ್ಲಿ ಕಟ್ತೀವಲ್ಲ ಕೈಗೆ, ಆ ಕಡೆ ಈ ಕಡೆ ಆ ಥರ 2 ಬಂದಿದೆ. ಮತ್ತು ಇದು ಬಂದು ಹಿಂದೆಗಡೆ ನಾವು ಏನು ಬೈತಲೆ ಬಟ್ಟು ಥರ ಆ ಕಡೆ ಈ ಕಡೆ ಹಾಕ್ಬೋದು. ಜಡೆಬಿಲ್ಲೆ ಹಾಕ್ತೀವಿ ನೋಡಿ, ಆ ರೀತಿಲಿ ಈಗ ಈ ರೀತಿ ಹಾಕ್ಕೊಬೋದು ನಾವು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸು. ಒಂದು 8 ಬಂದಿದೆ ನೋಡಿ. ಫಸ್ಟು ದೊಡ್ಡದು ಬಂದಿದೆ, ಇದು ದೊಡ್ಡ ಸೈಜ್ ಇದೆ. ಹಾಗೆ ಸ್ಮಾಲ್ ಸೈಜ್ಗಳು ಬಂದಿದೆ. ಅದ್ರ ಜೊತೆ ಡಾಬು ಅಷ್ಟೇ. ಡಾಬು ತುಂಬ ಚೆನ್ನಾಗಿದೆ ಲುಕ್ ವೈಸು. ನೋಡಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು. ನೋಡಿ, ಈ ರೀತಿ ಬಂದಿದೆ. ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ನಾನು ಫೋಟೋಸ್ ಎಲ್ಲ ಹಾಕಿದ್ದೀನಿ ವಿಡಿಯೋಲಿ. ಚೆನ್ನಾಗಿ ಕಾಣ್ತಿತ್ತು ಫುಲ್ಲು. ಇದನ್ನು ನಾವು ತೊಗೊಂಡಿದ್ದೀನಿ. ಬೇಕಾದ್ರೆ ಮೀಶೋ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಯಾರೇ ನೋಡಿದ್ರೆ ಇದು ತುಂಬ ಚೆನ್ನಾಗಿದೆ ಈ ಸೆಟ್ ಅಂಥೇಳಿ. ಮತ್ತು ಇದು ನೋಡಿ, ನೋ ಸ್ಪಿನ್, ಮೂಗ್ನತ್ತಿಗೆ ನೋ ಸ್ಪಿನ್ ತೊಗೊಬಂದಿದ್ದೆ ನಾನು. ಇದರಲ್ಲಿ 5 ಬರುತ್ತೆ, ಸೆಟ್ ಆಫ್ 5 ಇರುತ್ತೆ. ನೋಡಿ, ಇಲ್ಲಿ 2 ಉಳಿಸಿರೋದವಳು. ಫಂಕ್ಷನಲ್ಲೆಲ್ಲ ಎಲ್ಲೆಲ್ಲಿ ಹೋಯ್ತು ಗೊತ್ತಿಲ್ಲ, 2 ಉಳಿದಿದೆ ನೋಡಿ. ಇದು ಸಹ ತುಂಬ ಚೆನ್ನಾಗಿದೆ. ಇದೇನು ಒಂದು 250-300 ಒಳಗಡೆ ಇದೆ. ನನಗೆ ಪ್ರೈಸ್ ನೆನಪಿಲ್ಲ. ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ. ಇದನ್ನು ಹಾಕಿದ್ದೆ ಅವಳಿಗೆ. ಇದು ಯೂಸ್ ಮಾಡಿಲ್ಲ. ಇನ್ನೂ 2 ಮಿಸ್ ಆಗಿಬಿಟ್ಟಿದೆ. ಇದನ್ನು ಅಷ್ಟೇ ಅವಳಿಗೋಸ್ಕರ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನೋಡಿ, ಚೈನು ಮಾಂಗಲ್ಯ ಚೈನ್ ಥರ ಹಾಕ್ಕೊಬೋದು ನಾವು. ಇಲ್ಲ ಹಾಗೆ ಸಹ ಇದಕ್ಕೆ ಉಕ್ಕಿದೆ ನೋಡಿ, ಇಲ್ಲಿ ಉಕ್ಕಿದೆ, ಹಾಕ್ಕೊಬೋದು. ಇಲ್ಲ ತಾಲಿ ನಾವು ಇದಕ್ಕೆ ಸೆಟ್ ಮಾಡ್ಕೊಬೋದು. ಇದು ಸಹ 350-380 ಆಯಿತು. ಮೀಶೋಲೇ ನಾನು ತೊಗೊಂಡಿದ್ದು. 1 ಇಯರ್ ಆಗ್ತಾ ಬರ್ತಿದೆ. ನಾನು ಡೈಲಿ ಯೂಸ್ಗೆ ಹಾಕೋದಿಲ್ಲ, ಎಲ್ಲನೂ ಹೋಗಿ ಬಂದರೆ ಫಂಕ್ಷನ್ಗೆ ಆ ಥರ ಯೂಸ್ ಮಾಡ್ತೀನಿ. ಇದು ಸಹ ಚೆನ್ನಾಗಿದೆ. ನೆಕ್ಸ್ಟ್ ಹಾಗೆ ನೋಡಿ, ಇದು ಸೆಟ್ ಒಂದು ಕಾಂಬೋ ಸೆಟ್ ತೊಗೊಂಡಿದ್ದೆ ನಾನು. ಮೀಶೋಲೇ ತೊಗೊಂಡಿದ್ದೆ. ಇದು ಸಹ ಕಾಂಬೋ ಸೆಟ್ಟು ತುಂಬ ಚೆನ್ನಾಗಿದೆ. ಇದು ನೆಕ್ಲೆಸ್ಸು ಒಂದು, ಇದು ಚೈನ್ ಟೈಪ್ ಸಹ ಹಾಕೊಬೋದು ನಾವು. ಇವೆರಡೂ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಪೆಂಡೆಂಟ್ ತುಂಬ ಇಷ್ಟ ಆಯ್ತು ನನಗೆ. ನಾನು ಆಗಾಗ ಯೂಸ್ ಮಾಡ್ತಾಯಿರ್ತೀನಿ ಇದೆಲ್ಲ. ನನ್ನ ಮಗಳಿಗೂ ಸಹ ಹಾಕ್ತಾಯಿರ್ತೀನಿ. ಅವಳಿಗೆ ಹೊರಗಡೆ ಎಲ್ಲನ ಹೋಗುವಾಗ, ಇಲ್ಲ ಸ್ಕೂಲ್ ಫಂಕ್ಷನ್ಸ್ಗೆಲ್ಲ ನಾನು ಇದನ್ನು ಹಾಕ್ತಾಯಿರ್ತೀನಿ. ಇದು ಟೀಕಾ ಸಹ ಚೆನ್ನಾಗಿದೆ ಅಂಥೇಳಿ ತೊಗೊಂಡೆ ಇದನ್ನು. ನೆಕ್ಸ್ಟ್ ನೋಡಿ, ಇದು ಸಹ ನಾನು ಮೀಶೋಲೇ ತೊಗೊಂಡಿರೋದು. ಆದಷ್ಟು ಮೀಶೋಲೇ ನಾನು ಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟ್ ಇದನ್ನು ತೊಗೊತೀನಿ. ನನಗೆ ಚೆನ್ನಾಗಿರೋ ಪ್ರಾಡಕ್ಟ್ಸೇ ಸಿಕ್ಕಿದ್ದಾವೆ. ಇದು ಕಮ್ಮಿಗೆ ಸಿಕ್ತು ನನಗೆ, 350 ಸಮಥಿಂಗಲ್ಲಿ ಸಿಕ್ತು ನೋಡಿ. 2 ಬರುತ್ತೆ ಇದು ಸೆಟ್ಟು. 2 ನೆಕ್ಲೆಸ್ ಬರುತ್ತೆ. ಇದ್ರ ಜೊತೆ ಓಲೆ ಇರುತ್ತೆ. ಓಲೆ ಮಿಸ್ ಆಗಿಬಿಡ್ತಷ್ಟೇ. 2 ಸಹ ನಾನು ಇಟ್ಕೊಂಡು ಬೈತಲೆ ಬಿಟ್ಟು ಬರುತ್ತೆ. ಅಂದರೆ ಇದಾಗಲೇ 2 ವರ್ಷ ಹತ್ತತ್ರ ಆಗಿದೆ. ಕಲರ್ ಏನು ಶೇಡ್ ಆಗಿಲ್ಲ. ಇದು ನನ್ನ ಮಗಳಿಗೆ ಡ್ಯಾನ್ಸ್ಗೆ ಎಲ್ಲ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೋಡಿ, ಇದು ಸಹ ಚೆನ್ನಾಗಿದೆ. ಇದು ಲಕ್ಷ್ಮಿ ಪೆಂಡೆಂಟು ಟೀಕಾ. ನಾನು ಯೂಸ್ ಮಾಡ್ತೀನಿ ಇದನ್ನು. ನಂಗೆ ತುಂಬ ಇಮಿಟೇಷನ್ ಜ್ಯುವೆಲರಿ ಹಾಕೋದಿಲ್ಲ, ಕೆಲವೊಂದು ಅಷ್ಟೇ ಯೂಸ್ ಮಾಡೋದು, ರೇದ್ ಹಾಕೋದು. ನೋಡಿ, ಓಲೆ ಅಷ್ಟು ಹಾಕ್ಕೊಂಡಿಲ್ಲ, ಬಟ್ ಚೆನ್ನಾಗಿದೆ ದೊಡ್ಡದಾಗಿ ಓಲೆ ಸಹ. ಅದು ಜೊತೆ ನೆಕ್ಲೆಸ್ಸು ಸಹ ತುಂಬ ಚೆನ್ನಾಗಿ ಬಂದಿದೆ. ಇದು ಪರ್ಲೆಲ್ಲ ಇದೆ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಇದು ಮಗಳು ಫಂಕ್ಷನ್ಗೆಲ್ಲ ನಾನು ಯೂಸ್ ಮಾಡಿದ್ದೆ. ನನಗೆ ಇಷ್ಟ ಆಯಿತು ಇದು. ಹಾಗಾಗಿ ಇದನ್ನು ಸಹ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು ನೋಡಿ. ನೆಕ್ಸ್ಟು ಇದು ನೆಕ್ಲೆಸ್ ಚೆನ್ನಾಗಿದೆ. ಮಾವಿನಕಾಯಿ ಡಿಸೈನ್ ಥರ ಒಂದು ರೀತಿ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಇದು ಸಹ ಮೀಶೋನೇ. ನಾನು ಆದಷ್ಟು ಮೀಶೋಲೇ ಪರ್ಚೇಸ್ ಮಾಡೋದು ನೋಡಿ. ಹೊರಗಡೆ ನಾನು ಅಷ್ಟೊಂದು ಹೋಗಿ ಪರ್ಚೇಸ್ ಮಾಡೋದಿಲ್ಲ. ಇದಕ್ಕೆ ಓಲೆ ಬಂದಿದೆ, ಜುಮ್ಕಾ ಓಲೆ ಚೆನ್ನಾಗಿದೆ.
ಇದು 2 ನೆಕ್ಲೆಸ್ ಬರುತ್ತೆ. ಒಂದು ಮಿಸ್ ಆಗಿದೆ, ಅಂದರೆ ಫಂಕ್ಷನಲ್ಲಿ ಕೆಲವೊಂದೆಲ್ಲ ಮಿಸ್ ಆಗಿದೆ ನನಗೆ. ಇದು ನೋಡಿ ಹಾಗೆ ಇಟ್ಕೊಂಡಿದ್ದೀನಿ, ಲಾಂಗ್ ಚೈನ್ ಥರ ನಾವು ಯೂಸ್ ಮಾಡ್ಕೊಬೋದು. ಪೆಂಡೆಂಟ್ ಸಹ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಸಹ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ಎಲ್ಲ ಮೀಶೋ ಅಂತಿದ್ದೀನಿ ಅಂದ್ಕೊಂಬಿಡಿ, ಅಡ್ವರ್ಟೈಸ್ಮೆಂಟ್ ಥರ. ನಾನು ತೊಗೊಂಡಿರೋದಲ್ಲೇ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವೆರಡೂ ಸಹ ನನಗೆ ಇಷ್ಟ ಆಯಿತು. ಅದೇ ರೀತಿ ನೆಕ್ಸ್ಟ್ ನೋಡಿ, ಇದು ಚೈನ್ ಒಂದು ಲಾಕೆಟ್ ಇದೆ. ಇದು ಬಂದು ನನ್ನ ಮಗಳಿಗೆ ಅವ್ರ ಅತ್ತೆ ಗಿಫ್ಟ್ ಮಾಡಿರೋದು, ಅಂದರೆ ಊರಿಂದ ತೊಗೊಂಬಂದು ಕೊಟ್ಟಿರೋದು. ಚೆನ್ನಾಗಿದೆ ಅಂಥೇಳಿ ನವೀನಿನ ಡಿಸೈನಲ್ಲಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿದೆ ಚೈನ್ ಅಂತೇಳಿ ತಂದು ಕೊಟ್ಟಿದ್ದು. ಇದನ್ನು ಅವಳು ಯಾವುದನ್ನ ಡ್ರೆಸ್ಗೆಲ್ಲ ಯೂಸ್ ಮಾಡ್ತಾಳೆ, ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ. ನೋಡಿ, ಇದು ಬಳೆಗಳ ಕಲೆಕ್ಷನ್. ಇದು ನನಗೆ ತುಂಬ ಇಷ್ಟ ಆಗಿರೋಂಥ ಬ್ಯಾಂಗಲು, ಲಕ್ಷ್ಮಿ ಬಳೆಗಳು ತುಂಬ ಚೆನ್ನಾಗಿದೆ. ಇದು ಸಹ ಮೀಶೋದೆ. ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿ ಒಂದು 2 ವರ್ಷ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಡೈಲಿ ವೇರ್ಗೆಲ್ಲ ಹಾಕೋದಿಲ್ಲ, ಫಂಕ್ಷನ್ಸ್ಗೆ ಫೆಸ್ಟಿವಲ್ಸಲ್ಲೆಲ್ಲ ಹಾಕ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬ ಈ ರೀತಿಯಲ್ಲಿ ತೊಗೊತೀನಿ. ರೆಡ್ಡು ಮತ್ತು ಗ್ರೀನ್ ಇದೆ ಸ್ಟೋನ್ಸು. ಒಂಚೂರು ಏನು ಕಲರ್ ಶೇಡ್ ಆಗಿಲ್ಲ, ನೀಟಾಗಿ ನಾನು ಯೂಸ್ ಮಾಡ್ತೀನಿ. ಒಂದು ಕವರ್ ಮಾಡಿ ಎತ್ತಿಡ್ತೀನಿ ಇದನ್ನು. ಹಾಗಾಗಿ ಇದು ನಾನು ಯೂಸ್ ಮಾಡೋಂಥ ಬಳೆಗಳು. ನೆಕ್ಸ್ಟು ಇದು ನೋಡಿ, ಫಂಕ್ಷನ್ಗೆ ನನ್ನ ಮಗಳಿಗೆ ತೊಗೊಂಡಿದ್ದು, ಅಂದರೆ ಗ್ಯಾರಂಟಿ ಬಳೆಗಳು ಅಂತಾರೆ ನೋಡಿ, ಆ ರೀತಿ ಅವಳಿಗೆ ಬಳೆ ಹಾಕ್ತೀವಲ್ಲ, ಕೈ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅವಳಿಗೆ ತೊಗೊಂಡಿದ್ವಿ. ಇದು 4 ಬರುತ್ತೆ ಬಳೆ, ಆ ಕಡೆ ಈ ಕಡೆ ಹಾಕೋದಕ್ಕೆ. ನೆಕ್ಸ್ಟು ಇದು ಅಷ್ಟೇ ನೋಡಿ, ನನ್ನ ಮಗಳದೇ ಡಿಸೈನ್ಸ್ ಬಳೆಗಳು. ಗಾಜಿನ ಬಳೆ ಎಲ್ಲ ತುಂಬ ಇದೆ ಅವಳ ಹತ್ರ. ಈಗ ಮೊನ್ನೆ ಫಂಕ್ಷನ್ಸ್ಗೆ ತುಂಬ ತಗೊಂಬಂದಿದ್ದು, ಅದನ್ನು ಅಷ್ಟು ಹಾಕೋದಿಲ್ಲ. ಇದು ಒಂದೊಂದು ಬಳೆ ಯೂಸ್ ಮಾಡ್ತಾಳೆ ಅವಳು ಡ್ರೆಸ್ ಮೇಲೆಲ್ಲ. ನೆಕ್ಸ್ಟು ಇದು ನೋಡಿ, ಸ್ಟೋನ್ ಬಳೆ, ಗ್ರೀನ್. ಇದು ಅಂದರೆ ಫುಲ್ಲು ಡಾರ್ಕ್ ಗ್ರೀನು, ವೈಟು, ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ನಾನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತ ಅವ್ರ ಅತ್ತೆ ತೊಗೊಂಬಂದು ಕೊಟ್ಟಿದ್ದು, ಅವಳಿಗೆ ಆಗೋದಿಲ್ಲ ಸೈಜ್, ಹಂಗಾಗಿ ನಾನು ಒಂದು 2 ಸಲ ಯೂಸ್ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು ನೋಡಿ, ಸ್ಟೋನ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಇದು ನಾನು ಯೂಸ್ ಮಾಡೋಂಥ ಬಳೆ. ನೋಡಿ, ಇದಾಗಿತ್ತು ನಮ್ಮ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗೆ ನನ್ನ ಹತ್ರ ಇಷ್ಟು ಜ್ಯುವೆಲರಿ ಇದೆ. ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.